ನಮಸ್ಕಾರ ಸ್ನೇಹಿತರೆ, ಈ ಹಿಂದಿನ ಟೀಚರ್ಸ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನು ನೋಡಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ, ಲೈಕ್ ಮಾಡಿದ್ರಿ. ಅದರ ಜೊತೆಗೆ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಅಂತಿಮವಾದಂಥ ನಿಯಮಾವಳಿ ಬಂದಿರೋದ್ರಿಂದ ಈ ಬಾರಿಯೂ ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಒಂದು ವಿಡಿಯೋವನ್ನು ಮಾಡಿ ಸಮಸ್ಯೆಗಳು ಸಾಕಷ್ಟಿದೆ ಅನ್ನೋ ಒತ್ತಾಯದ ಮೇರೆಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕೇವಲ ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾತ್ರ ಈ ವಿಡಿಯೋದಲ್ಲಿ ಅಂಶಗಳಿದೆ. ಹಾಗಾಗಿ ಇಲ್ಲಿರುವಂಥ ಪರಿಹಾರಗಳನ್ನೇ ಅಂತಿಮ ಅಂತ ಪರಿಗಣಿಸದೆ ತಾವುಗಳು ಇನ್ನೂ ಹೆಚ್ಚಿನ ಜ್ಞಾನವುಳ್ಳವ್ರ ಜೊತೆ ಚರ್ಚೆ ಮಾಡಿಬಿಟ್ಟು ಅರ್ಜಿಯನ್ನು ಹಾಕಬೇಕು ಬೇಡವೋ ಅನ್ನೋ ವಿಷಯಕ್ಕೆ ಬನ್ನಿ. ಹಾಗಾಗಿ ಸ್ನೇಹಿತರೆ, ಇಷ್ಟೆಲ್ಲ ವಿಚಾರ ಪೂರ್ವದಲ್ಲಿ ತಮಗೆ ಕೆಲವು ಸಲಹೆಗಳನ್ನು ನೀಡುತ್ತೇನೆ. ತಾವು ಮೊದಲು ಅರ್ಜಿಯನ್ನು ಪರಿಗಣಿಸಿ, ಅದು ಅರ್ಜಿಯನ್ನು ಹಾಕಿ ಅದು ತಿರಸ್ಕಾರ ಆಗುತ್ತೋ ಬಿಡುತ್ತೋ ನಂತರದ ವಿಷಯ. ಅದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಯಾವ ಡಾಕ್ಯುಮೆಂಟನ್ನು ಇಲಾಖೆ ನೀಡಬೇಕಾಗಿದೆಯೋ ಅವುಗಳನ್ನ ಪಟ್ಟಿ ಮಾಡೋ, ಆದಷ್ಟು ಬೇಗ ಅವುಗಳನ್ನ ಪಡೆದುಕೊಂಡು ಇಲಾಖೆಗೆ ನೀಡುವಂಥ ಕೆಲಸ ಆಗಲಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಏನೆಲ್ಲ ಪ್ರಶ್ನೆಗಳು ನನ್ನ ಹತ್ರ ಬಂದಿದ್ದು, ಅವುಗಳಿಗೆ ಏನೆಲ್ಲ ಪರಿಹಾರಗಳಿದೆ ಅನ್ನೋದನ್ನು ನೋಡೋಣ ಬನ್ನಿ. ಸ್ನೇಹಿತರೆ, ಕಡ್ಡಾಯ ವರ್ಗಾವಣೆಗೆ ಸಂಬಂಧಿಸಿದ ವಿಚಾರಗಳಿಗೆ ನಾವು ಹೋಗೋದಾದರೆ, ಈ ವಲಯದಲ್ಲಿ ಈಗಾಗಲೇ ಕಡ್ಡಾಯ ವರ್ಗಾವಣೆಯನ್ನು ನಿಗದಿಪಡಿಸಿರುವುದು ನಮಗೆಲ್ಲ ಗೊತ್ತಿರದೆ. ಹಾಗಾಗಿ ಈ ವಲಯದಲ್ಲಿ ಕಡ್ಡಾಯ ವರ್ಗಾವಣೆಯಿಂದ ತೆರವಾಗುವ ಹುದ್ದೆಗಳಿಗೆ ಬಿ ಮತ್ತು ಸಿ ವಲಯಗಳನ್ನ ಶಿಕ್ಷಕರನ್ನು ಸ್ವಯಂಚಾಲಿತವಾಗಿ ವರ್ಗಾಯಿಸಲಾಗುತ್ತೆ ಅಂತ ವಿಚಾರಕ್ಕೆ ಹೋದರೆ ಇಲ್ಲಿ ಅವಕಾಶ ಇಲ್ಲ. ಯಾರು ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಅರ್ಜಿಯನ್ನು ಹಾಕ್ತಿರೋ ಅಂಥ ಶಿಕ್ಷಕರನ್ನ ಮಾತ್ರ ಇಂಥ ಹುದ್ದೆಗಳಿಗೆ ಅಂದರೆ ಎ ವಲಯಕ್ಕೆ ಟ್ರಾನ್ಸ್ಫರನ್ನು ನೀಡಲಾಗತ್ತೆ. ಹಾಗಾಗಿ ಯಾರು ತನ್ನಿಂತಾನೆ ನಮಗೆ ಎ ವಲಯಕ್ಕೆ ನೀಡ್ತಾರೆ, ನಮ್ಮ ಸೀನಿಯಾರಿಟಿಯನ್ನು ಪರಿಗಣಿಸ್ಬಿಟ್ಟು ಅಂಥೇಳಿ ಅರ್ಜಿಯನ್ನು ಹಾಕೋದನ್ನು ಮರೆಯೋಕೆ ಹೋಗಬೇಡಿ. ಇನ್ನು ಎ ವಲಯದಲ್ಲಿ ಸತತ 10 ವರ್ಷಗಳ ಸೇವೆಯನ್ನು ಪೂರೈಸಿರುವ ಎಲ್ಲ ಶಿಕ್ಷಕರನ್ನು ಬಿ ಮತ್ತು ಸಿ ವಲಯಗಳಿಗೆ ಕಡ್ಡಾಯ ವರ್ಗಾವಣೆ ಮಾಡಲಾಗುತ್ತದೆ. ಇಲ್ಲ, ಈಗಾಗಲೇ ಕಾಯ್ದೆಯಲ್ಲಿ ನಮಗೆ ಗೊತ್ತಿರುವಂತೆ ಕೇವಲ 5% ಟೀಚರ್ಸನ್ನು ಮಾತ್ರ ಕಡ್ಡಾಯ ವರ್ಗಾವಣೆಗೆ ಪರಿಗಣಿಸಲಾಗುತ್ತೆ. ಹಾಗಾದರೆ ಈ ವಲಯದಲ್ಲಿ ಸತತ 10 ವರ್ಷಗಳ ಸೇವೆಯನ್ನು ಪೂರೈಸದಿರುವ ಶಿಕ್ಷಕರನ್ನು ಕಡ್ಡಾಯ ವರ್ಗಾವಣೆಗೆ ಪರಿಗಣಿಸಲಾಗುತ್ತದೆ. 10 ವರ್ಷ ಆಗಿಲ್ಲ ಅಂದರೂ ಕೂಡ ಈ ನಿಯಮಗಳಲ್ಲಿ ಏನಾದರೂ ಅಂಥವರನ್ನು ಕಡ್ಡಾಯ ವರ್ಗಾವಣೆ ಮಾಡಲಿಕ್ಕೆ ಅವಕಾಶ ಇದೆ. ಹೇಗಂತಂದರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರ ಕಾರ್ಯನಿರ್ವಹಣೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಅಂತ ಘೋಷಿಸಿ ಅವರನ್ನು ಕಡ್ಡಾಯ ವರ್ಗಾವಣೆಗೆ ಪರಿಗಣಿಸಬಹುದು. ಅಂಥ ಶಿಕ್ಷಕರ ಸೇವಾವಧಿ ಕನಿಷ್ಠ 3 ವರ್ಷಗಳಾದರೂ ಆಗಿರಬೇಕು. ಹಾಗಾದರೆ ಆ ಶಿಕ್ಷಕರ ಕಾರ್ಯನಿರ್ವಹಣೆ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಅಂತ ಹೇಳಬೇಕಾದ್ರೆ ಈಗಾಗಲೇ ಅವರಿಗೆ ನೋಟಿಸ್ ಕೊಟ್ಟಿರಬೇಕು, ವಿಚಾರಣೆ ನಡೆದಿರಬೇಕು, ಅಥವಾ ಶಿಸ್ತು ಕ್ರಮ ಅವರ ಮೇಲೆ ಜರುಗಿರಬೇಕು, ಅಥವಾ ಇನ್ಯಾವುದಾದರೂ ಗಂಭೀರವಾದಂಥ ಆರೋಪಗಳು ಅವರ ಮೇಲೆ ಇದ್ದರೆ ಅವರಿಗೆ ಈ ವಿಷಯವನ್ನು ಪೂರ್ವದಲ್ಲಿ ನೋಟಿಸ್ ಮೂಲಕ ತಿಳಿಸಿಬಿಟ್ಟು ಅಂಥವರನ್ನು ಕೂಡ ಕಡ್ಡಾಯ ವರ್ಗಾವಣೆಗೆ ಪರಿಗಣಿಸಿ ಅವರನ್ನು ಸಹಿತ ಸಿ ಜೋನ್ಗೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಅವಕಾಶ ಇದೆ. ಇನ್ನು ಕಡ್ಡಾಯ ವರ್ಗಾವಣೆಗೊಂಡ ಶಿಕ್ಷಕರಿಗೆ ಬಿ ವಲಯಕ್ಕೆ ಸ್ಥಳ ನಿಯುಕ್ತಿಗೊಳಿಸಲು ಅವಕಾಶ ಇದೆ. ಕಾಯ್ದೆಯಲ್ಲಿ ಈಗಾಗಲೇ ಹೇಳಿದಂತೆ ಎಲ್ಲ ಶಿಕ್ಷಕರನ್ನು ಸಿ ವಲಯಕ್ಕೆ ಕಡ್ಡಾಯ ವರ್ಗಾವಣೆಗೊಂಡ ನಂತರ ಸಿ ವಲಯಕ್ಕೆ ಸ್ಥಳ ನಿಯುಕ್ತಿಗೊಳ್ಳಲಿಕ್ಕೆ ಅವಕಾಶ ಇದೆ. ಒಂದು ವೇಳೆ ಸಿ ವಲಯದಲ್ಲಿ ಏನಾದರೂ ಕೂಡ ಖಾಲಿ ಹುದ್ದೆಗಳು ಇಲ್ಲ ಅಂತಂದರೆ ಅಂಥ ಶಿಕ್ಷಕರನ್ನು ಬಿ ವಲಯಕ್ಕೆ ಕೂಡ ಸ್ಥಳ ನಿಯುಕ್ತಿಗೊಳಿಸಲಿಕ್ಕೆ ಅವಕಾಶ ಇದೆ. ಇನ್ನು ಕಡ್ಡಾಯ ವರ್ಗಾವಣೆಯಲ್ಲಿ ಮುಖ್ಯ ಶಿಕ್ಷಕರು, ಭಾಷಾ ಶಿಕ್ಷಕರು, ದೈಹಿಕ ಶಿಕ್ಷಕರು, ಹೀಗೆ ಎಷ್ಟು ನಮ್ಮಲ್ಲಿ ವೃಂದಗಳಿದೆ. ಹಾಗೇನಾದರೂ ಬೇರೆ ಬೇರೆ ಹುದ್ದೆಗಳಿಗೆ ಸಂಬಂಧಿಸಿದಂತೆ 5%ನಂತೆ ಏನಾದರೂ ಕಡ್ಡಾಯ ವರ್ಗಾವಣೆ ಜ್ಯೇಷ್ಠತಾ ಪಟ್ಟಿಯನ್ನು ಬಿಡುಗಡೆ ಗುರುತಿಸ್ತಾರೆ ಅಂತ ಪ್ರಶ್ನೆಗೆ ಬಂದರೆ ಇಲ್ಲ. ಒಟ್ಟಾರೆ ಎ ವಲಯದಲ್ಲಿ ಸೇವೆಯನ್ನು ಪರಿಗಣಿಸಿಬಿಟ್ಟು ಇನ್ನು ಡಿಸೆಂಡಿಂಗ್ ಆರ್ಡರ್ನಲ್ಲಿ ಅಂದರೆ ಗರಿಷ್ಠದಿಂದ ಕನಿಷ್ಠಕ್ಕೆ ಅವರ ಸೇವೆಯ ಪೂರ್ಣ ವರ್ಷಗಳ ಲೆಕ್ಕದ ಆಧಾರದ ಮೇಲೆ ಈ ಪಟ್ಟಿ ಇರುತ್ತೆ. ಹಾಗಾಗಿ ತಾವು ನಮ್ಮಲ್ಲಿ ಈಗ ಒಂದು ಎಕ್ಸಾಂಪಲ್ ಅಂತಂದರೆ, ನಮ್ಮಲ್ಲಿ ಹಿಂದಿ ಶಿಕ್ಷಕರು ಕೇವಲ 20 ಜನ ಇದ್ದೀವಿ, ಅದರಲ್ಲಿ ಸೀನಿಯರ್ ನಾನೇ ಆಗ್ತೀನಿ, ನಂದು ಹೋಗುತ್ತೆ ಅನ್ನೋ ಭಯ ತುಂಬ ಬೇಡ.
ಒಟ್ಟಾರೆ ಪ್ರಾಥಮಿಕ ಇರ್ಬೋದು, ಪ್ರೌಢ ಇರ್ಬೋದು, ಪ್ರಾಥಮಿಕ ಶಾಲಾ ಶಿಕ್ಷಕರದ ಒಂದು ವೃದ್ಧ ಇಲ್ಲಿ ಯಾರು ಈ ವಲಯದಲ್ಲಿ ಅತಿ ಹೆಚ್ಚು ಸೇವೆಗಳನ್ನ ಸಲ್ಲಿಸಿರ್ತಾರೋ ಅಂಥವರನ್ನ ಮಾತ್ರ ಪರಿಗಣಿಸಿಬಿಟ್ಟು 5%ಗೆ ಕಟ್ ಆಫ್ ಮಾಡಿ ಆ ಕಡ್ಡಾಯ ವರ್ಗಾವಣೆ ಶಿಕ್ಷಕರ ಪಟ್ಟಿಯನ್ನು ಮಾಡಲಾಗುತ್ತೆ. ಇನ್ನು ಈ ವಲಯದಲ್ಲಿನ ಶಿಕ್ಷಕರು ಪರಸ್ಪರ ವರ್ಗಾವಣೆಯನ್ನು ನೀಡಬಹುದೇ? ಹೌದು. ಆದರೆ ಅಂಥ ಶಿಕ್ಷಕರು ಪ್ರಸ್ತುತ ಹುದ್ದೆಯಲ್ಲಿ ಅಥವಾ ಆ ಶಾಲೆಯಲ್ಲಿ 7 ವರ್ಷಗಳ ಅಥವಾ ಹೆಚ್ಚಿನ ಸೇವೆಯನ್ನು ಪೂರೈಸಿರಬಾರದು. ಅಂದರೆ ತಾವು 10 ವರ್ಷ ಆಗಿದ್ದರೆ ಕಡ್ಡಾಯ ವರ್ಗಾವಣೆಗೆ ಗುರಿಯಾಗ್ತೀರಿ. ಅಂದರೆ 10 ವರ್ಷಕ್ಕಿಂತ ಮೇಲ್ಪಟ್ಟಿದ್ರೆ ತಮ್ಮ ಸೀನಿಯಾರಿಟಿ 5% ಒಳಗೆ ಬಂದರೆ ಇನ್ನು ತಾವು ಮ್ಯೂಚುವಲ್ ಟ್ರಾನ್ಸ್ಫರನ್ನು ನೀಡಬಹುದು. ಆದರೆ ತಮ್ಮ ಸೇವೆ ಸತತ 7 ವರ್ಷಗಳ ಅಥವಾ ಹೆಚ್ಚಿನ ಸೇವೆಯನ್ನು ಪೂರೈಸಿರಬಾರದು. ಇನ್ನು ಎ ವಲಯದಲ್ಲಿನ ಶಿಕ್ಷಕರು ಕೋರಿಕೆ ವರ್ಗಾವಣೆಗೆ ಅರ್ಜಿ ಸಲ್ಲಿಸಬಹುದೇ? ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಎ ವಲಯದಲ್ಲಿನ ಶಿಕ್ಷಕರು ಅರ್ಜಿ ಸಲ್ಲಿಸಬಹುದು. ಕೋರಿಕೆ ಅರ್ಜಿ ಸಲ್ಲಿಸಲು ಇರುವ ನಿಯಮಗಳಿಗೆ ಒಳಪಟ್ಟಿರಬೇಕು. ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಏನೇನು ನಿಯಮಗಳಿದೆಯೋ ಆ ನಿಯಮಗಳನ್ನೆಲ್ಲವನ್ನು ಪೂರೈಸುವಂತೆ ಅವರು ಇರಬೇಕಾಗತ್ತೆ ಅವರ ಸೇವೆ. ಹಾಗಾಗಿ ಈಗಾಗಲೇ ಸಾಕಷ್ಟು ಗೊಂದಲಗಳು ಶಿಕ್ಷಕರಲ್ಲಿ ಇದೆ. ಈ ವಲಯದಲ್ಲಿನ ಶಿಕ್ಷಕರಿಗೆ ಕಡ್ಡಾಯ ವರ್ಗಾವಣೆ ಇರೋದ್ರಿಂದ ಅವರು ಮ್ಯೂಚುವಲ್ ಟ್ರಾನ್ಸ್ಫರ್ ಆಗಲಿ ರಿಕ್ವೆಸ್ಟ್ ಟ್ರಾನ್ಸ್ಫರ್ ಆಗಲಿ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ಅಂತ ಗೊಂದಲ ಉಂಟಾಗ್ತಾ ಇದೆ. ಹಾಗಾಗಿ ಸ್ನೇಹಿತರೆ, ಆ ಅಂಶಗಳನ್ನು ನಾನು ಇಲ್ಲಿ ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಲಯದಲ್ಲಿನ ಶಿಕ್ಷಕರು ಮ್ಯೂಚುವಲ್ ಟ್ರಾನ್ಸ್ಫರನ್ನು ನೀಡಬಹುದು, ಆದರೆ 7 ವರ್ಷಗಳ ಸತತ ಸೇವೆ ಆಗಿರಬಾರ್ದು. ಜೊತೆಗೆ ರಿಕ್ವೆಸ್ಟ್ ಟ್ರಾನ್ಸ್ಫರನ್ನು ತಾವು ಕೂಡ ಹಾಕಬಹುದು, ಆದರೆ ರಿಕ್ವೆಸ್ಟ್ ಟ್ರಾನ್ಸ್ಫರ್ಗೆ ಇರುವಂಥ ಎಲಿಜಿಬಿಲಿಟಿ ತಮಗೆ ಇರಬೇಕಾಗತ್ತೆ. ಇನ್ನು ಕಡ್ಡಾಯ ವರ್ಗಾವಣೆಗೆ ಶಿಕ್ಷಕರ ಪಟ್ಟಿಯನ್ನು ಜಿಲ್ಲೆ ಅಥವಾ ತಾಲೂಕು ಯಾವುದನ್ನು ಪರಿಗಣಿಸಿ ಪಟ್ಟಿಯನ್ನು ಸಿದ್ಧಪಡಿಸಲಾಗುತ್ತೆ. ಅಂದರೆ ನಾವೊಂದು ಲೆಕ್ಕ ಹಾಕ್ತೀವಿ. ಈಗ ನಮ್ಮದು 1 ಸಿಟಿ ಎ ರೇಂಜ್ ಇದೆ. ಇಲ್ಲಿ ನಾವು 400 ಜನ ಟೀಚರ್ಸ್ ಇದ್ದೀವಿ. ಒಟ್ಟಾರೆಯಾಗಿ ಎಲ್ಲ ಭಾಷೆ ಇರ್ಬೋದು, ಎಲ್ಲ ವೃಂದ ಇರ್ಬೋದು. ಹಾಗಾದ್ರೆ 400ಕ್ಕೆ 5% ಅಂದರೆ 20 ಜನ ನಮ್ಮ ತಾಲೂಕಿಂದ ವರ್ಗಾವಣೆ ಆಗ್ತಾರೆ ಅನ್ನೋ ಭಯ ಬೇಡ. ಜಿಲ್ಲೆಯನ್ನು ಘಟಕವಾಗಿ ಪರಿಗಣಿಸುವುದರಿಂದ ಜಿಲ್ಲೆಯ ಒಟ್ಟು ಶಿಕ್ಷಕರ ಸಂಖ್ಯೆಗೆ, ಅಂದರೆ ನಾವು ಈಗ ಲೆಕ್ಕ ಹಾಕಿದಂತೆ 400 ಜನಕ್ಕೆ 20 ಜನ ಕಡ್ಡಾಯ ವರ್ಗಾವಣೆಗೆ ಗುರಿ ಆಗಬೇಕಾಗಿತ್ತು. ಆದರೆ ಜಿಲ್ಲೆಯನ್ನು ಒಂದು ಘಟಕವಾಗಿ ಪರಿಗಣಿಸುವುದರಿಂದ ಜಿಲ್ಲೆಯ ಒಟ್ಟು ಶಿಕ್ಷಕರ 5% ನಾವು ಪರಿಗಣನೆ ತಗೊಂಡಾಗ ಇನ್ನು ಈ ವಲಯದಲ್ಲಿರುವಂಥ ಶಿಕ್ಷಕರ 5% ವರ್ಗಾವಣೆ ಪಟ್ಟಿ 20 ಜನ, ಅಂದರೆ 400ಕ್ಕೆ 20 ಜನ ನಾವು ಲೆಕ್ಕ ಹಾಕ್ತಾ ಇದೀವಿ, ಅದಕ್ಕಿಂತಲೂ ಹೆಚ್ಚಿಗೆ ಆಗೋ ಚಾನ್ಸಸ್ಸು ತುಂಬಾ ಇದೆ. ಹಾಗಾಗಿ ನಾವು ಆ ಝೋನನ್ನು ಲೆಕ್ಕ ಹಾಕುವ ಬದಲಾಗಿ ಜಿಲ್ಲೆಯ ಘಟಕವನ್ನು ಪರಿಗಣಿಸಿದಾಗ ಎ ಝೋನ್ನಲ್ಲಿರುವಂಥ ಶಿಕ್ಷಕರು ಆ ಘಟಕದ 5%ಗಿಂತ ಹೆಚ್ಚಿಗೆ ಕಡ್ಡಾಯ ವರ್ಗಾವಣೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ. ಹಾಗಾಗಿ ಬ್ಲಾಕನ್ನು ಕಡ್ಡಾಯ ವರ್ಗಾವಣೆಗೆ ಘಟಕವಾಗಿ ಒಂದು ವೇಳೆ ಪರಿಗಣಿಸಿದರೆ ಆಯಾ ಎ ವಲಯವನ್ನು ಲೆಕ್ಕ ಹಾಕ್ತಾ ಹೋದರೆ ಒಟ್ಟಾರೆಯಾಗಿ 5% ಏನು ಮಿತಿ ಇದೆ ಅದನ್ನು ಮೀರುವಂಥ ಚಾನ್ಸಸ್ ಇರೋದರಿಂದ ಆ ರೀತಿ ಮಾಡಲಿಕ್ಕಿಲ್ಲ. ಇನ್ನು ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಸಂಬಂಧಪಟ್ಟ ಹಾಗೆ ವಿತಿನ್ ಯೂನಿಟ್ಗೆ ಏನೇನು ಎಲಿಜಿಬಿಲಿಟಿ ಇರಬೇಕಾಗುತ್ತೆ? ಪರಸ್ಪರ ವರ್ಗಾವಣೆಗೆ ಕಾಯಂ ಸೇವಾವಧಿ ಘೋಷಣೆಯು ಕಡ್ಡಾಯವೇ? ಹೌದು. ಮ್ಯೂಚುವಲ್ ಟ್ರಾನ್ಸ್ಫರ್ಗೆ 2 ಶಿಕ್ಷಕರು ತಮ್ಮ ಪ್ರೊಬೇಷನರಿ ಪೀರಿಯಡನ್ನು ಕಂಪ್ಲೀಟ್ ಮಾಡಿರಬೇಕಾಗತ್ತೆ. ಪರಸ್ಪರ ವರ್ಗಾವಣೆಗೆ ಕನಿಷ್ಠ ಸೇವಾವಧಿ ಅನ್ವಯಿಸುತ್ತದೆ. ಈ ವರ್ಷ ಕನಿಷ್ಠ ಸೇವಾವಧಿ ಅಂತಂದರೆ ಸತತವಾದಂಥ 5 ವರ್ಷಗಳ ಸೇವೆಯನ್ನು ಗುರುತಿಸುವುದರಿಂದ ಇಲ್ಲಿ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಏನಾದರೂ ಆ ಕನಿಷ್ಠ ಸೇವಾವಧಿ ಅನ್ವಯ ಆಗತ್ತೆ? ಇಲ್ಲ. ಪರಸ್ಪರ ವರ್ಗಾವಣೆಗೆ ಹೊರಡಿಸಲಾದ ನಿಯಮಾವಳಿ ಪ್ರಕಾರ ಕನಿಷ್ಠ ಸೇವಾವಧಿ ಅವಶ್ಯಕತೆ ಇಲ್ಲ. ಆದರೆ 2 ಶಿಕ್ಷಕರ ವೃಂದ ಮತ್ತು ವಿಷಯಗಳು ಒಂದೇ ಆಗಿರಬೇಕಾಗತ್ತೆ. ಅವರ ವೃಂದ ಮತ್ತು ವಿಷಯಗಳು ಒಂದೇ ಆಗಿರೋದು ಮಾತ್ರ ಇಲ್ಲಿ ಅನ್ವಯ ಆಗುತ್ತೆ. ಇನ್ನು ನಿವೃತ್ತಿ ಹೊಂದಲು 3 ವರ್ಷಕ್ಕಿಂತ ಕಡಿಮೆ ಅವಧಿ ಇರುವ ಶಿಕ್ಷಕರು ಪರಸ್ಪರ ವರ್ಗಾವಣೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿದೆಯೇ? ಯಾವ ದಿನಾಂಕವನ್ನು ಪರಿಗಣಿಸಿ ಈ ಸೇವಾವಧಿನ ಲೆಕ್ಕ ಹಾಕುವುದು? ತಾವು ಏನಾದರೂ 3 ವರ್ಷಕ್ಕಿಂತ ಒಳಗಡೆ ತಮ್ಮ ಸೇವಾವಧಿ ಇದ್ಬಿಟ್ಟು ನಾನು ಮ್ಯೂಚುವಲ್ನ ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಪ್ರಶ್ನೆ ಬಂದರೆ ಅವಕಾಶ ಇಲ್ಲ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಇರುವ ಕೊನೆಯ ದಿನಾಂಕವನ್ನು ಪರಿಗಣಿಸಿ
ನಾವು ಆ ದಿನಾಂಕವನ್ನು ಲೆಕ್ಕ ಹಾಕಬೇಕಾಗತ್ತೆ. ಹಾಗಾಗಿ ಈ ವರ್ಷಕ್ಕೆ ಸಂಬಂಧಪಟ್ಟ ಹಾಗೆ 10ನೇ ತಾರೀಕು ಜನವರಿ ನಮಗೆ ಕೊನೆಯ ದಿನಾಂಕ ಆಗಿರೋದ್ರಿಂದ ಅಲ್ಲಿಂದ ಹಿಡ್ಕೊಂಡು ತಮ್ಮ ನಿವೃತ್ತಿ ದಿನಾಂಕಕ್ಕೂ ಲೆಕ್ಕ ಹಾಕೊಳ್ಳೋಕೆ ಆಗತ್ತೆ. ಮೇಲಿನ ಪ್ರಶ್ನೆ ಕೇವಲ ಎ ವಲಯದ ಶಿಕ್ಷಕರಿಗೆ ಅನ್ವಯಿಸುತ್ತದೆ. ನಿವೃತ್ತಿಗೆ ಸಂಬಂಧಿಸಿದಂಥ ಪ್ರಶ್ನೆ ಕೇವಲ ಈ ಝೋನ್ನಲ್ಲಿ ಇರೋರಿಗೆ ಮಾತ್ರ ಅಲ್ಲ, ಎಲ್ಲ ಶಿಕ್ಷಕರಿಗೂ ಎಲ್ಲ ವಲಯದ ಶಿಕ್ಷಕರಿಗೂ ಕೂಡ ಈ ನಿಯಮಾವಳಿ ಅಪ್ಲೈ ಆಗುತ್ತೆ. ಮ್ಯೂಚುವಲ್ ಟ್ರಾನ್ಸ್ಫರನ್ನು ಅಂಥ ಶಿಕ್ಷಕರು ಕೊಡಲಿಕ್ಕೆ ಬರಲ್ಲ. ಒಂದೇ ಕ್ಲಸ್ಟರ್ನಲ್ಲಿರೋ ಶಿಕ್ಷಕರು ಪರಸ್ಪರ ವರ್ಗಾವಣೆಯನ್ನು ನೀಡಬಹುದೇ? ಅವಕಾಶ ಇಲ್ಲ. ಒಂದಕ್ಕಿಂತ ಹೆಚ್ಚು ಪರಸ್ಪರ ವರ್ಗಾವಣೆ ಅರ್ಜಿಗಳನ್ನು ಸಲ್ಲಿಸಿದರೆ ಏನಾಗುತ್ತೆ? ಅಂಥ ಶಿಕ್ಷಕರ ಅರ್ಜಿಗಳನ್ನು ತಿರಸ್ಕರಿಸಲಾಗುತ್ತೆ. ಘಟಕದ ಒಳಗಡೆ ಎಷ್ಟು ಬಾರಿ ನಾವು ಮ್ಯೂಚುವಲ್ ಟ್ರಾನ್ಸ್ಫರನ್ನು ಪಡೆಯಬಹುದು? ಈ ಕುರಿತಂತೆ ನಿಯಮಗಳಲ್ಲಿ ಸ್ಪಷ್ಟತೆ ಇಲ್ಲ. ಎಲ್ಲಿಯೂ ಇಷ್ಟೇ ಬಾರಿ ಅಂತ ನಮೂದಿಸಿಲ್ಲ. ಹಾಗಾಗಿ ಅವಶ್ಯಕತೆ ಇದ್ದವರು ಈ ಬಾರಿ ಅರ್ಜಿ ಸಲ್ಲಿಸಿ. ನಾವು ಎಷ್ಟೇ ಬಾರಿ ಆ ನಿಯಮಗಳನ್ನು ಪರಿಶೀಲಿಸಿದರೂ ಕೂಡ ಅಲ್ಲಿ ಎಲ್ಲಿ ಬಾಂಡಿಂಗ್ ಇಲ್ಲ ವಿತಿನ್ ಯೂನಿಟ್ಗೆ. ಹಾಗಾಗಿ ವಿತಿನ್ ಯೂನಿಟ್ ಮ್ಯೂಚುವಲ್ ಟ್ರಾನ್ಸ್ಫರ್ಗೆ ಯಾವುದೇ ಬಾಂಡಿಂಗ್ ಇಲ್ಲ. ಹಾಗಾಗಿ ತಾವು ಅರ್ಜಿಯನ್ನು ಸಲ್ಲಿಸೋದನ್ನು ಮಾತ್ರ ಮರಿಬೇಡಿ. ಸ್ನೇಹಿತರೆ, ಇಷ್ಟೊತ್ತು ನಾವು ಕಂಪಲ್ಸರಿ ಟ್ರಾನ್ಸ್ಫರ್ ಮತ್ತು ಮ್ಯೂಚುವಲ್ ಟ್ರಾನ್ಸ್ಫರ್ ವಿತಿನ್ ಯೂನಿಟ್ ಬಗ್ಗೆ ತಿಳ್ಕೊಂಡಿದ್ವಿ. ಮತ್ತೇನಾದರೂ ಈ ಕುರಿತಂತೆ ತಮಗೆ ಸಮಸ್ಯೆಗಳಿದ್ದರೆ ಕಮೆಂಟ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಅವುಗಳನ್ನು ನನ್ನ ಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಬಗೆಹರಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ನಮಸ್ಕಾರ.